ಸೂಪರ್. ಚೆನ್ನಾಯ್ತಾ? ಹೇಳ ಏನಾದ್ರು ತಿನ್ನೋದಲ್ಲ. ಸೇಮ್ ಟು ಯು. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ಬ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಫುಲ್ಲು ನಾನ್ ವೆಜ್ಜು, ನನ್ನೆಲ್ಲ ವೆಜ್ ಅಲ್ವಾ. ಸೊ ಅದಕ್ಕೆ ಇವತ್ತು ನಾನ್ ವೆಜ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಅಣ್ಣ ಒಂದು 3 ರೆಸಿಪಿ ಹೇಳಿದ್ದಾನೆ. ಸೊ ಅದು ಆಲ್ ಮೀಡಿಯಲ್ಲಿ ಬರ್ತದೆ, ಚೆಕ್ ಮಾಡಿ ಆಯಿತಾ. ಹೈಲೈಟ್ ಮಾತ್ರ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಏನು ಅಂತ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬಂದಿದ್ದೀನಿ ವ್ಲಾಗ್ನ ಶುರು ಮಾಡೋಣ. ಈ ವ್ಲಾಗ್ಗೆ ನಾನು ಬಂದಿರೋದಕ್ಕೆ ನಂಗೆ 200 ರೂಪಾಯಿ ಕೊಟ್ಟೋಳಪ್ಪ. ಎಂತ ದೊಡ್ಡ ಮನುಷ್ಯ. ದಿನ ಬರ್ತೀನಿ ರಮ್ಯಾ, 200 ರೂಪಾಯಿ ಕೊಟ್ಬಿಡೆ. ಸರಿ ಬಾ. 6000 ರೂಪಾಯಿ ತಿಂಗಳಿಗೆ. ನಿನಗಿಂತ ಹೆಚ್ಚಣ ಆವಾಗಲೇ ಅದೇನೋ ಬೆಲ್ ಬಟನ್ ಪಕ್ಕದಲ್ಲೇ ಇಲ್ಲಿ ಕಾಣಿಸ್ತಾನೆ ಅಲ್ಲ. ಅಲ್ಲಿ ಕಾಣುತ್ತೆ, ಅವ್ರು ಕಾಣುತ್ತೆ. ಅವ್ರು ಕಾಣುತ್ತೆ. ವಿಡಿಯೋಸ್ ಯಾರು ನೋಡ್ತಾರೋ ಅವ್ರು ಕಾಣುತ್ತೆ ಆಯ್ತಾ. ಸೊ ಸಬ್ಸ್ಕ್ರೈಬ್ ಆಗಿ 5000 ಸಬ್ಸ್ಕ್ರೈಬರ್ ರೀಚ್ ಮಾಡಬೇಕು ಅಂತ ಅನ್ಕೊಂಡು ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದಕ್ಕೋಸ್ಕರ ನಿಂಬೆಹಣ್ಣೆಲ್ಲ ಕೊಳ್ಳೆಗಾಲ ಫೇಮಸ್ಸು. ನಿಂಬೆಹಣ್ಣೆಲ್ಲ ಮಂದಿಸ್ಕೊಂಡು ಬಂದವಳೆ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಡಿ, ಯಾಕಂದ್ರೆ ಮಾಟ ಮಂತ್ರ ಮಾಡಿಸ್ಬಿಡ್ತಾಳೆ. 5000 ಗೈಸ್ ಹೇಳಿ ಬಿಡೆ. 5000 ಅಂದ್ರೆ ಏನು? ಎಷ್ಟು ಸಾವಿರ ಅವ್ರು ನಿಂಗೆ? ಇವಾಗ 4170 ಅವ್ರೆ. ಇನ್ನೂ 900 ಚಿಲ್ಲರೆ. ಗೈಸ್ ಆದಷ್ಟು ಬೇಗ ನಮ್ಮ ತಂಗಿಗೆ 5000 ಫಾಲೋವರ್ಸ್ನ ರೀಚ್ ಮಾಡಿಕೊಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾಳೆ. ಹೇಳಿ ಬಿಡು. ಹಣ್ಣಿಗೆ ಮರ್ಯಾದೆ ಕೊಟ್ಟರೆ ಮಾಡಿಸ್ತೀನಿ. ಕೊಡ್ತೀಯಾ? ಕೊಡ್ತೀನಿ. ಆಯಿತು ಗೈಸ್, ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅವಳಿಗೆ. ಮಾಡ್ತಾ ಬಿಡಿ ಹೇಳಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಹಾಯ್. ಏನು ಗುರು, ಅಣ್ಣ ಬಂದವನ ಅಂದ್ಬಿಟ್ಟು ಬರ್ತಾನಲ್ಲ ವ್ಲಾಗ್ಗೆ. ಅಣ್ಣ ಬಂದ ಇವಾಗ ಬ್ಲಾಗ್ ಶುರು ಮಾಡ್ತೀವಿ ನಾವು ಅವಾಗಲೇ ಇಂಟ್ರೂ ತಗೊಂಡು ಆಯ್ತಲ್ವಣ್ಣ? ಹೋಗ್ಬೇಕಿತ್ತು ನೀನು. ಅವಾಗ ಇಂಟ್ರೂ ತಗೊಂಡು ನೋಡಿ. ಇಂಟ್ರೂ ಅಲ್ಲ ಬಾಕಿದೆ ಮದ್ದಾಗ ಧ್ರುವ ಬಾರೋ ಇಂಟ್ರೂ ತಗೊಂಡ್ ಹೋಗ್ತಲ್ಲ. ಇವಾಗ ನೀವು ಹೋಗಿಲ್ಲ ಇವತ್ತು. ನೋಡಲಿ ಏನ್ ನೋಡಲಿ ಅಣ್ಣ 5000 ನೋಡೋಣ ಹೆಂಗಂತಾನೆ. ಅವನು ಎಷ್ಟು ಇದು ಮಾಡ್ತಾನೆ, ನೆಗ್ಲೆಕ್ಟ್ ಮಾಡ್ತಾನೆ, ಎಷ್ಟು ಕಷ್ಟಪಡ್ತಾನೆ ನನಗೆ ಗೊತ್ತು. ನಿಂಗೇನು ಗೊತ್ತು? ತಿಂತ್ಯಾ ಸೂಪರ್ ಆಗೈತೆ, ಚೆನ್ನಾಗಿ ಹೋಗ್ಬಿಡ್ತೀಯಾ. ನಿಂಗೆ ಒಳ್ಳೆ ಖುಷಿ ಅಲ್ಲ ಚಾನಲ್ ಓಪನ್ ಮಾಡಿದಾಗಿಂದ ಒಳ್ಳೊಳ್ಳೆ ಐಟಮ್ಸ್ ಸಿಗ್ಬೇಕು ತಿನ್ನಕ್ಕೆ ಅಂತ. ಆಮೇಲೆ ಒಂದು ಕೆಲಸ ಮಾಡೋಣ, ನಾನು ಗೊತ್ತಾಗ್ತಿದ್ದು ನೋಡ್ತಾ ಇದ್ದೀನಿ. ಮೊದ್ಲಾರ ಅವ್ವ ಇದ್ದಾಗ ಅದು ಮಾಡುವ ಕುಕಿಂಗ್ ಬ್ಲಾಗ್ ಎಲ್ಲ ಒಂದು ಮಾಡಲ್ಲ, ನೀನೇ ಮಾಡೋಗೆ ಅಂತಾನೆ. ಆವಾಗ ಅಂದ್ರೆ ಲವರ್ ಇರಲಿಲ್ಲ, ಈಗ ಲವರ್ ಅವ್ರೆ. ಸುಮ್ಮನೆ ಯಾರು ಇಲ್ಲ. ಅವಳು ಹೇಳಿರ್ತಾಳೆ ಏನೋ ನೀನು ಚಾನಲ್ ಓಪನ್ ಮಾಡುವಲ್ಲ ಹೋಗ್ಬೇಡ, ಹೆಂಗ್ ತಗೊಂಡ್ ಹಾಕೊಡ್ತಿದ್ದವಳು. ಧ್ರುವ ನಿಜನಾ? ಇಲ್ಲ ಸುಮ್ಮನೆ ಅಷ್ಟೇ. ಆಯ್ತು ಬಿಡಪ್ಪ, ನಂಬೇಡ. ನಾನು ಊರಿಗೆ ಹೋದ್ಮೇಲೆ ಕೇಳಿ ಕುಣಿಸ್ಕೊಂಡು. ನಾನೇನು ಕೇಳಲ್ಲ. ಅಮ್ಮ ನೀರು ಸುರಿತೈತೆ ಕಾದಿ. ನೋಡಿ ಗಾಯ್ಸ್, ನಮ್ಮ ಫುಲ್ ಪ್ರಿಪ್ರೇಷನ್ ಮಾಡ್ತಾವ್ರೆ. ಐಟಮ್ಗಳು ಮಾಡ್ಬೇಕಲ್ಲ ಜಾಸ್ತಿಯಾಗಿ. ನೋಡಿ ಇವಳು ಕುಕಿಂಗ್ ಮಾಡ್ತೇವೆ, ನೀವು ಅಮ್ಮಕ್ಕ ಕುಕಿಂಗ್ ಮಾಡಿಸ್ತಾವೆ. ಅಂದ್ರೆ ಹೆಲ್ಪರ್ ಅಷ್ಟೇನೆ, ಅಮ್ಮ ಮಾಡೋದಲ್ಲ ನಾನೇ. ಗೊತ್ತಾಯ್ತು ಬಿಡೆ. ನಿಮ್ಮ ಅಮ್ಮ ಎಲ್ಲ ಸೆಟಪ್ ಮಾಡ್ಕೊಡೋದು, ನೀನ್ ಬಂದು ಹಿಂಗ ಒಂದೋಗ್ಬಿಡೋದು ಅಷ್ಟೇ. ಏನು ವಿಷ್ಣು ಸರ್ ತರ ಹಿಂಗ ಅಂತಿದ್ಯಾ? ಅಲ್ಲ ಅದು ನೆಗಡಿ ಕ್ಯಾಮ್ರಾ ಮುಂದೆ ಹಿಂಗೆ ಕೆರ್ಕೊಳಕ್ಕಾಗಲ್ಲ, ಅದಕ್ಕೆ. ಏನ್ ಮಾಡ್ತಿದ್ರುವಾ? ಹೆಲ್ಪ್ ಮಾಡ್ತೀಯಲ್ವ ನಂಗೆ? 3 ಐಟಮ್ ಮಾಡ್ಬೇಕು. ಪಕ್ಕ ಹೆಲ್ಪ್ ಮಾಡ್ತೀವಿ ಕಣೆ. ಮಾಡ್ತೀಯಾ? ಮಾಡಿರೋದೆಲ್ಲ ತಿಂದ್ಬಿಟ್ಟು ಮುಗಿಸ್ಬಿಡ್ತೀವಿ. ದೊಡ್ಡ ಹೆಲ್ಪ್ ಆಗತ್ತೆ, ಯಾವ್ದು ಇಲ್ಲ. ಹೋಗಿ ನೀವೇ ಮಾಡಲ್ಲ? ನಾನು ಏಮಂತ ಹೆಲ್ಪ್ ಮಾಡ್ತಾನೆ. ಸರಿ ಹಂಗೆ ಮಾಡ್ತಾ ಇರಿ ನೀವು. ನಾವು ಫಿಲಮ್ಗೆ ಕಾಸು ಕೊಡ ರಮ್ಯಾ? ಕೊಟ್ಟಿಲ್ವಾ 500 ರೂಪಾಯಿ ಜಪ? ಏನು 500 ರೂಪಾಯಿ ಜಪ? ಸೀರಿಯಸ್ ಆಗಿ ಕೇಳ್ತಾರದ್ ಕೊಡು. 200 ರೂಪಾಯಿ ಕೊಟ್ಟಿಲ್ವಾ ಇವಾಗ? ಅಮ್ಮ ಕೊತ್ತಲ್ಲ ವಾಪಸ್ ಕೊಟ್ಬಿಡು ಅಂಬುದು ನೀನೆ. ನಿನಗೆ ಇದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ನೋಡಿ ಗಾಯ್ಸ್, ನಮ್ಮ ಅಣ್ಣ ಮೂಡ್ ಅಪ್ಸೆಟ್ ಆಗೋಯ್ತು ಅವ್ರಿಗೆ. ಅಣ್ಣ ಕೊಡ್ತೀನಿ ಬಿಡು, ಕೊಡ್ತೀನಿ ಬಿಡೋಣ, ಅಳ್ಬೇಡ ಸುಮ್ಮನಿರು. ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಿದ್ದೀನಿ, ಹಾಗೆ ಗ್ರೀನ್ ಚಿಕನ್ ಮತ್ತೆ ರೆಡ್ ಚಿಕನ್ ಮಾಡ್ತಿದ್ದೀನಿ. ಸೊ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ. ಅವಾಗ ನೀವು ಬ್ಲಾಗ್ ಏನು ತಪ್ಪು ಏನೋ ಒಂದು ಬೇಡ ಹೇಳಿದ್ಲಲ್ವ ಐಟಮ್? ರೆಡ್ ಚಿಕನ್ ಅಂತಲ್ಲ ಅವಾಗ. ಒಳ್ಳೆ ಬೇಡ ಬ್ಲಾಗ್ ನೋಡು. ಸುಮ್ಮನೆ ಮಾಡೋರಿಗೆಲ್ಲ ಡಿಮೋಟಿವೇಟ್ ಮಾಡಬೇಡ. ಸೊ ಫಸ್ಟ್ ಆಯಿಲ್ ಹಾಕೊಳ್ಳಿ. ಏನೋ ಮಾಡ್ಕೋಗ್ರಪ್ಪ ದೊಡ್ಡವರು. ಅವಾಗ ಚಿಕನ್ ಫ್ರೈ ಮುಟ್ಲಿಕ್ಕೆ ರೆಡ್ ಚಿಕನ್ ಮುಟ್ಲಂಗೆ. ಇಲ್ಲ ರೆಡ್. ನಾವು ಹೇಳೋ ನೀ ಬ್ಲ್ಯಾಕ್ ರೆಡ್ ಗ್ರೀನ್ ಅಂತ. ನೀನೇನು ಬ್ಲ್ಯಾಕಾ? ಧ್ರುವ ಕಲರ್ ಯಾವ್ದಾರೇನು? ಚಿಕನ್ ಮುಖ್ಯ, ತಿನ್ನೋದು ಮುಖ್ಯ, ಚಿಕನ್ ಅಲ್ಲ. ಒಂದ್ಗಿದ್ದಷ್ಟು ಈರುಳ್ಳಿ ಹಾಕೋತಿದ್ದೀನಿ. ರಮ್ಮಿನ್ ಸಕ್ಸಸ್ ಕಾರಣನೇ ಇವನು ಧ್ರುವ. ಕಷ್ಟಪಟ್ಟು ಕ್ಯಾಮ್ರಾ ಹಿಡಿದ. ನಿಮಗೆ ಜಾಸ್ತಿ ಬೇಕಂದ್ರೆ ಹಾಕೋಬೋದಿಲ್ಲ, ಅಂದರೆ ಇಲ್ಲ ಆಪ್ಷನ್ ಅದು. ಚಿಕನ್ ಎಲ್ಲ ರೆಡಿ ಇದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್, ಚಿಕನ್ ಡಿವೈಡ್ ಮಾಡ್ಕೊಂಡವ್ರೆ. 3 ಥರ ರೆಸಿಪಿ ಮಾಡ್ತಾರೆ, ಅದಕ್ಕೆ 3 ಥರ ಡಿವೈಡ್ ಮಾಡವ್ರೆ. ಏನಮ್ಮ ಇದು? ಇದು ಮೆಣಸು ಜೀರಿಗೆನಾ?
ಮಿಕ್ಸು ಎರಡೂ ಎರಡು ಮಿಕ್ಸು ನುಣ್ಣಕ್ಕೆ ಮಾಡ್ಕೊಳ್ಳೋದು. ಪೆಪ್ಪರ್ಗೆ ಇದು ಪೆಪ್ಪರ್ಗೆ ಪೆಪ್ಪರ್ ಫ್ರೈಗೆ ಪೆಪ್ಪರ್ಲೆ ಅರಿತಾವ್ರೆ ನಮ್ಮ. ಇನ್ನೇ ಹತ್ರ ಅಲ್ಲ ಅದೇನಾ. ಸರಿ ಸರಿ ಆಯಿತು. ಸೊ ಇವಾಗ ಚಿಕನ್ ಹಾಕೋತಿದ್ದೀನಿ. ಈರುಳ್ಳಿ ಅರ್ಧ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪಲ್ಲಿ 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಚಿಕನ್ ಅರ್ಧ ಬೆಂದಿದೆ. ಇವಾಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಹಾಗೆ ಸ್ವಲ್ಪ ಟೊಮೊಟೊ ಸಾಸ್. ಇವಾಗ ಟೊಮೊಟೊ ಸಾಸ್ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕೋತಿದ್ದೀನಿ. ಸ್ವಲ್ಪ ಸೋಯಾ ಸಾಸ್ ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಸೊ ಇವಾಗ ಲಾಸ್ಟೆಲ್ಲೂ ಪೆಪ್ಪರ್ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಮೆಣಸು ಜೀರಿಗೆ ಕುಟ್ಟಿ ಪುಡಿ ಮಾಡಿರೋದು. ಮೆಣಸು ಒಂದೇ ಬೇಕಾದ್ರೂ ಹಾಕೋಬೋದು, ಬೇಕಂದರೆ ಜೀರಿಗೆನೂ ಹಾಕೋಬೋದು. ಎರಡು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ನೀವು ಹಾಗೆ ಟ್ರೈ ಮಾಡಿ. ಚೆನ್ನಾಗಿ ಇವಾಗ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪೆಪ್ಪರ್ ಚಿಕನ್ ರೆಡಿ. ಓಕೆ ಗೈಸ್, ಈಗ ಪೆಪ್ಪರ್ ಚಿಕನ್ ರೆಡಿ ಆಯ್ತಾನೆ ರಮ್ಯಾ? ರೆಡಿಯಾಗಿದೆ. ಓಕೆ, ರೆಡಿಯಾಗಿದೆ. ಇದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಸಕ್ಕತ್ತಾಗಿ ಮಾಡಿದ್ದಾರೆ. ಆ ಪೆಪ್ಪರ್ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಅದು ಕುಟ್ಟಿ ಪುಡಿ ಮಾಡಿರೋದಕ್ಕೆ ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇರೋದು. ಬಿಸಿ ಬಿಸಿ ಪೆಪ್ಪರ್ ಚಿಕನ್. ಅಷ್ಟೇ ನೆಟ್ಕೋಬಾರ್ದು ನಂಗೆ ಮಡಗಲ್ಲಿ. ರಮ್ಯಾ, ಏನೇನು ಟೇಸ್ಟು ಸಕ್ಕತ್ತಾಗಿ ಇದೆ ಗೈಸ್. ಪೆಪ್ಪರ್ ಚಿಕನ್ ಸೂಪರ್. ಚೆನ್ನಾಯ್ತಾ? ವಿಡಿಯೋ ಇದೆ ನಂತರ ರಮೇಶ್ ಶೆಟ್ಟಿ ಬ್ಲಾಗ್ಸ್ ಒಂದು ಚೆಕ್ ಮಾಡಿ ಗೈಸ್. ಸಕ್ಕತ್ತಾಗಿ ಮಾಡಿರೋ ಪೆಪ್ಪರ್ ಚಿಕನ್, ನೆಕ್ಸ್ಟ್ ಲೆವೆಲ್. ಅಣ್ಣ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಇಷ್ಟ ಆಯ್ತಾ? ಬೊಂಬಾಟ್. ಥ್ಯಾಂಕ್ ಯು. ಪೆಪ್ಪರ್ ಡ್ರೈ ರೆಡಿಯಾಗಿದೆ. ಸೊ ಇವಾಗ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಇವಾಗ ಗ್ರೀನ್ ಚಿಕನ್ ಮಾಡ್ಕೊತಿದ್ದೀನಿ ನಾನು. ಇವಾಗ ಕರ್ಬೇವಿನ ಸೊಪ್ಪು ಚಟಪಟ ಚಿಟಪಟ. ಅದೇನು ಹೇಳ್ತಾರೆ ಗೈಸ್ ಹೇಳು. ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಚಿಕನ್ ಹಾಕೋತಿದ್ದೀನಿ. ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ್ಮೇಲೆ. ಓಪನ್ ಮಾಡಲಾ? ಏನಿರ್ಬೋದು ಹೇಳಿದ್ರೊಳಗೆ? ಬಾಂಬ್ ಐತೆ. ಬಾಂಬಲ್ಲ, ಗ್ರೀನ್ ಚಿಕನ್. ಸೊ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಬಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಹಂಗೆ ಚೆನ್ನಾಗಿ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ 1 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಸೋಯಾ ಸಾಸ್ ಹಾಕೋತಿದ್ದೀನಿ. ಹಾಗೆ ಟೊಮೊಟೊ ಸಾಸು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕು, ಎಲ್ಲರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೂಪರ್. ಚೆನ್ನಾಯ್ತಾ? ಪುದೀನ ಫ್ಲೇವರು ಮತ್ತು ಚಿಕನ್ ನೀಟಾಗಿ ಕುಕ್ ಆಗಿದೆ. ತಿಂದ ತಕ್ಷಣ ಫ್ಲೇವರ್ ಹಂಗೆ ಬಸ್ಟು ಬೇರೆ. ಯಾಕಾದ್ರೂ ಬಿಸಿ ಬರೀ ಮೂಳ ಹಾಕೋಲ್ಲ, ಚರ್ಪಣೆ ಇಲ್ಲ ಅಲ್ಲಿ ಅಲ್ಲಿ ಕೇಳೋದು ಅಣ್ಣನ ಹಂಗೆ ಬೇಡ ಹಾಕೋ. ಹೆಂಗೆ ತಿಂತಾರ ಅಣ್ಣ? ಬಿಸಿಯಾಗಿ ಬಾಯಿ ಕಚ್ಚಾಕೈತಲ್ಲ ಹೊರಗಡೆ ಹಾಕೊಂತಿದ್ದೆ. ಸೂಪರ್, ಚೆನ್ನಾಗೈತೆ. ಚೆನ್ನಾಗೈತಾ? ಗ್ರೀನ್ ಗೊಜ್ಜು ಆಯ್ತು. ಇವಾಗ ನೆಕ್ಸ್ಟು ರೆಡ್ ಗೊಜ್ಜು. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. 3 ಒಂದೇ ಪ್ಯಾನಲ್ಲಿ ಮಾಡ್ತಿದ್ದೀನಿ ನಾನು ಇವತ್ತು. ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಚಿಕನ್ ಹಾಕೋತಿದ್ದೀನಿ. ಚಿಕನ್ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಚಿಕನ್ ಅರ್ಧ ಬೆಂದ ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೊಟೊ ಸಾಸ್ ಹಾಕೋತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಕ್ಕೆ ಲವಂಗ ಪೌಡರ್ ಹಾಕೋತಿದ್ದೀನಿ. ಗರಂ ಮಸಾಲ, ಧನಿಯಾ ಪೌಡರ್, ಚಿಕನ್ ಮಸಾಲ ಪೌಡರ್ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಅಚ್ಕಾರ 1 ಟೇಬಲ್ ಸ್ಪೂನ್ ಅಷ್ಟೇ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಅಚ್ಕಾರ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಚಿಕನ್ ಫ್ರೈ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ. ಅಣ್ಣ ಏನಮ್ಮ ಹೆಂಗಿದೆ? ನೀನು ಬಿಡ್ರೆ ಸೂಪರ್ ಸೂಪರ್ ಅಂತ ಹೇಳಿ ನನಗೆ ಬೇಜಾರಾಗ್ಬಿಡುತ್ತೆ. ಹೌದಾ? ಸೂಪರ್ ಆಗಿದೆ. ಚೆನ್ನಾಗಿತ್ತಾ? 3 ಐಟಮ್ ಇಷ್ಟ ಆಯ್ತಾ? ಇಬ್ರಿಗೂ ಒಟ್ಟಿಗೆ ಹಾಕೊಟ್ಟಿದ್ದು ನಾನು. ಚೆನ್ನಾಯ್ತಾ? ಓಕೆ ಗಾಯ್ಸ್, ನಮ್ಮ ರಮ್ಯಾ ನಮಗೆ ಒಳ್ಳೆ 3 ಥರ ವೆರೈಟಿ ಚಿಕನ್ನ ಮಾಡಿಕೊಟ್ಲು ಸ್ಟಾರ್ಟರ್ಸ್ನ. ನಿಜ ಹೇಳ್ತೀನಿ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು, ಫ್ಲೇವರ್ಫುಲ್ ಆಗಿತ್ತು. ನಿಮಗೇನಾದರೂ ಈ ಥರ ನಾನ್ ವೆಜ್ ರೆಸಿಪಿ ವೀಡಿಯೋಸ್ ಬೇಕು ಅಂತಂದರೆ ರಮೇಶ್ ಟಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ 5000 ಫಾಲೋವರ್ಸ್ನ ರೀಚ್ ಮಾಡಿ. ತುಂಬ ಯೂಸ್ಫುಲ್ ಆಗುತ್ತೆ, ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಳ್ಳೆ ಕುಕಿಂಗ್ ವೀಡಿಯೋಸ್ನ ತೋರಿಸ್ತಾರೆ. ಡೆಫಿನೆಟ್ಲಿ ಯಾರು ನೀವು ಕುಕ್ಕಿಂಗ್ ಕಲಿಬೇಕಂತ ಆಸೆ ಇದ್ದರೆ ಅವ್ರಿಗಾಗುತ್ತೆ, ಮತ್ತು ಬ್ಯಾಚುಲರ್ಸ್ ಯಾರು ಇದ್ದರೆ ಟ್ರೈ ಮಾಡೋದಕ್ಕೂ ಒಂದು ಒಳ್ಳೆ ಆಪರ್ಚುನಿಟಿ, ನೋಡಿಕೊಂಡು ಕಲ್ತ್ಕೋಬೋದು ಕುಕ್ಕಿಂಗ್ನ. ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ರಮ್ಯಾ ನಿನ್ನ ಚಾನಲ್ಗೆ. ಥ್ಯಾಂಕ್ ಯು. ಹೇಳ ಏನಾದರೂ ತಿನ್ನೋದಲ್ಲ. ಸೇಮ್ ಟು ಯು. ಥ್ಯಾಂಕ್ ಯು. ಸೊ ಫೈನಲಿ 3 ಐಟಮ್ ಮಾಡಾಯಿತು. ನಮ್ಮ ಅಣ್ಣ ಸೂಪರಾಗಿದೆ ಅಂತ ಹೇಳಿದ್ರು. ಸೊ ಅದು ರೂಮ್ ಇಷ್ಟ ಆಯ್ತಂತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ಮೈನಾಗೆ ನಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.